ನೂತನ ಸಚಿವ ಬಿ ನಾಗೇಂದ್ರ ಅವರನ್ನ ವಜಾ ಮಾಡೋಕೆ ಈಗ ಒಂದು ಕೂಗು ಕೇಳಿ ಬಂದಿದೆ. ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ಬಿಜೆಪಿ ಒಂದು ಪ್ರತಿಭಟನೆಯನ್ನ ಮಾಡಿರುವಂಥದ್ದು. ಎಂಎಲ್ಸಿ ಲಿಂಗರಾಜ್ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ವಾಲ್ಮೀಕಿ ನಿಗಮದ ಒಂದು ಹಣ ಏನಿದೆ 187 ಕೋಟಿ ರೂಪಾಯಿ, ಈ ಹಣವನ್ನ ಅಕ್ರಮವಾಗಿ ನಾಗೇಂದ್ರ ನುಂಗಿದ್ದಾರೆ. ಅಂಥವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಕೂಡಲೇ ಇವರನ್ನ ವಜಾ ಮಾಡಬೇಕು, ಅವರನ್ನ ವಜಾ ಮಾಡುವವರೆಗೂ ಕೂಡ ನಾವು ಹೋರಾಟವನ್ನ ಮುಂದುವರಿಸ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಡಿಕೆಶಿ ಹಾಗೆ ಸಚಿವ ಬಿ ನಾಗೇಂದ್ರ ಅವರ ಭಾವಚಿತ್ರವನ್ನ ಸುಟ್ಟಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರದ ಆರೋಪ ಮೊದಲ ಬಾರಿಗೆ ಸಚಿವರಾಗಿದ್ದಂಥ ಬಿ ನಾಗೇಂದ್ರ ಅವರ ಮೇಲೆ ಕೇಳಿ ಬಂದಿತ್ತು. ಅದರ ಬೆನ್ನಲ್ಲೇ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. 187 ಕೋಟಿ ರೂಪಾಯಿ ಹಗರಣ ಅದು. ಸೊ ಈ ಒಂದು ಆರೋಪ ಅವ್ರ ಮೇಲೆ ಇರುವಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರನ್ನ ಸಚಿವರನ್ನಾಗಿ ಮಾಡಿರೋದು ಯಾಕಾಗಿ? ಈ ಕೂಡಲೇ ಅವರನ್ನ ಕ್ಯಾಬಿನೆಟ್ನಿಂದ ವಜಾ ಮಾಡಬೇಕು ಅಂತ ಹೇಳಿ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಎಂಎಲ್ಸಿ ಲಿಂಗರಾಜ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದೆ. ಈ ಕೂಡಲೇ ಅವರನ್ನ ವಜಾ ಮಾಡಬೇಕು, ವಜಾ ಮಾಡಿಲ್ಲ ಅಂತಂದ್ರೆ ಅವರು ವಜಾ ಮಾಡೋವರೆಗೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಎನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ಬೆಸಗಿ 187 ಕೋಟಿಗಳನ್ನು ಲೂಟಿ ಹೊಡೆದು ತೆಲಂಗಾಣ ಚುನಾವಣೆಗೆ ಕಳಿಸಿದ್ರು. ಆ ತೆಲಂಗಾಣ ಚುನಾವಣೆಗೆ ಇಲ್ಲಿ ಲೂಟಿ ಹೊಡೆದು ಕಳಿಸಿದ್ರ ಪರಿಣಾಮವಾಗಿ ಇವತ್ತು ಕಾಂಗ್ರೆಸ್ ಅವ್ರನ್ನ ಮಂತ್ರಿಯನ್ನಾಗಿ ಮಾಡಿದೆ. ಸ್ವತಃ ಭ್ರಷ್ಟಾಚಾರದಲ್ಲಿ ಮುಳುಗಿದಂಥ ಈ ಸರ್ಕಾರ, ಈ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರಿಗಳಿಗೆ ಮತ್ತೆ ಇವರು ಮಣೆ ಹಾಕ್ತಾ ಇದ್ದಾರೆ. ತಕ್ಷಣ ಬಿ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕು, ಇಲ್ಲಾಂದ್ರೆ ಅವರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಯಾಕಂದರೆ ಇನ್ನೂ ಅವರ ನಿರಪರಾಧಿ ಆಗಿಲ್ಲ, ಇನ್ನೂ ಅದು ಕೇಸ್ ಇನ್ನೂ ತನಿಖೆ ಹಂತದೊಳಗಿದೆ. ಇನ್ನು ತನಿಖೆ ಹಂತದೊಳಗಿದ್ದಾಗನ ಈಗ ಅವರು ಮತ್ತೆ ಸಚಿವರಾಗಿ ಬಂದ್ರಂದ್ರೆ ಆ ತನಿಖೆ ಮೇಲೂ ಕೂಡ ದುಷ್ಪರಿಣಾಮವನ್ನು ಬೀರ್ತದೆ. ಯಾಕಂದ್ರೆ ವಾಲ್ಮೀಕಿ ಸಮುದಾಯದ ಹಣ ಅದು 187 ಕೋಟಿ. ವಾಲ್ಮೀಕಿ ಸಮುದಾಯದಲ್ಲಿರ್ತಕ್ಕಂಥ ಬಡ ಜನರಿಗೆ ಅನುಕೂಲ ಆಗುವಂಥ ಹಣ ಮತ್ತು ಅವ್ರ ಸಹಾಯಕ್ಕಾಗಿ ಮೀಸಲಾಗಿಟ್ಟಂಥ ಹಣ, ಆ ಹಣವನ್ನು ಇವತ್ತು ದುರುಪಯೋಗ ಪಡಿಸಿಕೊಂಡು ಇವತ್ತು ಅನ್ಯ ರಾಜ್ಯಗಳ ಚುನಾವಣೆಗೆ ಬಳಸಿದ್ರ ಪರಿಣಾಮವಾಗಿ ಇವತ್ತು ಅವ್ರನ್ನ ಹೈಕಮಾಂಡ್ ಮಂತ್ರಿಯನ್ನಾಗಿ ಮಾಡಿದೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಮಂತ್ರಿಯನ್ನಾಗಿ ಮಾಡಿದ್ದಾರೆ. ತಕ್ಷಣ ಅವ್ರು ರಾಜೀನಾಮೆ ತಗೋಬೇಕು, ಇಲ್ಲ ಅಂದ್ರೆ ಅವ್ರ ಸಚಿವ ಸಂಪುಟದಿಂದ ವಜಾ ಮಾಡಬೇಕು. ಒಂದು ವೇಳೆ ವಜಾ ಮಾಡಲಿಲ್ಲ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಉಗ್ರವಾದಂಥ ಹೋರಾಟವನ್ನು ತೆಗೆದುಕೊಳ್ತಿದೆ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ನೇರವಾಗಿ ಭಾರತೀಯ ಜನತಾ ಪಾರ್ಟಿ ಎಚ್ಚರಿಕೆ ಕೊಡ್ತಾ ಇದೆ ಮತ್ತು ತಕ್ಷಣ ಅವ್ರು ರಾಜೀನಾಮೆ ಕೊಡಬೇಕಾದ್ರೆ ಆಗ್ರಹವನ್ನು ಮಾಡ್ತಾ ಇದ್ದೆ. ಏನಾಗಿದೆ ಅಂದ್ರೆ ಈ ಹಗರಣದೊಳಗೆ ಬೇರೆದವ್ರನ್ನ ಸಿಗಿಸುವಂಥ ಪ್ರಯತ್ನವನ್ನು ಮಾನ್ಯ ಈಗಿನ ಮಂತ್ರಿಗಳು ಮಾಡಿದ್ರು. ಆದರೆ ಇನ್ನೂ ಏನು ಆತ್ಮಹತ್ಯೆ ಮಾಡ್ಕೊಂಡಂಥ ಆ ಅಧಿಕಾರಿಗಳಿಗೂ ಸುದ ಇನ್ನಾದರೂ ಆ ಕುಟುಂಬಕ್ಕೂ ಕೂಡ ನ್ಯಾಯವನ್ನು ದೊರಕಿಸೋಕ್ಕಾಗಿಲ್ಲ ಮತ್ತು ಆ ಕುಟುಂಬಕ್ಕೂ ಕೂಡ ಇವರು ಅನ್ಯಾಯ ಮಾಡಿದಂಥ ಆಗ್ತದೆ. ದಯಮಾಡಿ ಅವರು ತಕ್ಷಣ ರಾಜೀನಾಮೆ ಕೊಡಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನು ಮಾಡ್ತಾ ಇದೆ.